ಹಲೋ ಗಾಯ್ಸ್, ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಬನಾನಾ ಹಲ್ವಾ. ಅದೇ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಕೂಡ ತುಂಬ ಹಬ್ಬ ಟೈಮಲ್ಲೆಲ್ಲ ಬನಾನಾ ತುಂಬ ವೇಸ್ಟ್ ಮಾಡ್ತೀರಾ ಗೊತ್ತು, ತುಂಬ ಉಳಿದಿರುತ್ತೆ ಕೂಡ. ಸೊ ಅದೇ ಬನಾನಾ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಹಲ್ವಾ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ನೋಡ್ಕೊಂಡು ಬರೋಣ. ಫಸ್ಟು ನಾನಿಲ್ಲಿ ಒಂದು 4 ಬನಾನಾ ತೊಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು. ಆನಂತರ ನೆಕ್ಸ್ಟ್ ಬಂದು ಒಂದು ಬೌಲ್ಗೆ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು 4 ಬನಾನಾಗೆ ಒಂದು ಅರ್ಧ ಬೆಲ್ಲ ಸಾಕು. ಸೊ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೆಕ್ಸ್ಟು ಒಂದು ಬೌಲಲ್ಲಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಬನಾನಾ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು 2 ಏಲಕ್ಕಿ ತೊಗೊಂಡಿದ್ದೀನಿ. ಸೊ ಏಲಕ್ಕಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಪಾಕ ತಗೊಂಡಿದ್ವಲ್ಲ, ಸೊ ಅದನ್ನು ಇಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಪಾಕ ಅಂದರೆ ಫುಲ್ಲು ಗಟ್ಟಿಯಾಗಲ್ಲ, ಒಂದು ಮೀಡಿಯಮ್ ರೀತಿಯಲ್ಲಿ ಬೆಲ್ಲದ ಪಾಕನ ನಾನು ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಗ್ಯಾಸ್ನ. ನೆಕ್ಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀಟಾಗಿ ಎಲ್ಲ ಕಡೆಯೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಯಾವ ಇಂಗ್ರೀಡಿಯೆಂಟ್ಸು ಬೇಕಾಗಿರೋದಿಲ್ಲ ಇದಕ್ಕೆ, ಬರೀ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿರೋದು. ಅಂದರೆ ತುಂಬ ಗಟ್ಟಿಯಲ್ಲ, ಒಂದು ಮೀಡಿಯಮ್ ರೀತಿಯಲ್ಲಿ ಇದು ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಈ ಥರ ನೀಟಾಗೆ ಹಲ್ವಾ ಶೇಪ್ ಬರುತ್ತೆ. ಸೊ ಈ ಥರ ನೀಟಾಗಿ ಗಟ್ಟಿ ಆಗೋಕ್ಕೆ ಬಿಡಬೇಕು. ಅಂದರೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ನೀಟಾಗಿ ಕಲಿಸ್ತಾ ಬನ್ನಿ, ಯಾವುದೇ ರೀತಿ ಗಂಟಾಗೋದಿಲ್ಲ, ನೀಟಾಗೆ ಕರೆಕ್ಟಾಗಿ ಒಂದದಕ್ಕೆ ಬರುತ್ತೆ. ನೆಕ್ಸ್ಟು ಒಂದು ಬೌಲ್ಗೆ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪನ ಎಲ್ಲ ಕಡೆಯೂ ನೀಟಾಗಿ ಸವರ್ಕೊಂಡಿದ್ದೀನಿ. ಸೊ ನೋಡಿ, ಇಷ್ಟಾದರೆ ಸಾಕು. ಕರೆಕ್ಟಾಗೆ ಒಂದು ಮೀಡಿಯಮಾಗೆ ಇದು ಹಲ್ವಾ ಶೇಪಲ್ಲಿ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಅಷ್ಟು ಗಟ್ಟಿ ಆಗುತ್ತೆ. ನೋಡಿದ್ರಲ್ಲ ಗೈಸ್, ಯಾವ ರೀತಿ ಈಸಿಯಾಗಿ ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ರೀತಿ ಹಲ್ವಾ ಮಾಡ್ಬೋದು ಅಂತ ಹೇಳಿ. ಮನೆಯಲ್ಲಿ ಬಾಳೆಹಣ್ಣು ತುಂಬ ಜಾಸ್ತಿ ಇದ್ದು ತುಂಬ ಚೆನ್ನಾಗಿ ಹಣ್ಣಾಗಿದ್ದಾಗ ಈ ಥರ ಒಂದು ಟೈಮ್ ಮಾಡಿ. ನೆಕ್ಸ್ಟು ತುಪ್ಪ ಸವರ್ಕೊಂಡಿದ್ವಲ್ಲ, ಆ ಬೌಲ್ಗೆ ನಾನಿಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದ ನಂತರ ಒಂದು 50 or 20 ಮಿನಿಟ್ಸ್ ಆದರೂ ನಾವು ಇದನ್ನು ಬಿಡಬೇಕು. ಆವಾಗ ನೀಟಾಗಿ ಗಟ್ಟಿಯಾಗಿ ಕಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೋಡೋದ್ರಲ್ಲ ಗೈಸ್, ಯಾವ ರೀತಿ ಈಸಿಯಾಗಿ ಬನಾನಾ ಹಲ್ವಾ ಮಾಡೋದು ಅಂತ ಹೇಳಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.